ಆಕ್ಚುಲಿ ಈಗ ನಮ್ಮ ಅಂದ್ರಳ್ಳಿ ಸೈಟಲ್ಲಿ ಇದೀವಿ ನಾವು. ನಾರ್ಮಲ್ ಆಗಿ ಒಂದು ಸೈಟ್ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಏನ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಲೈಕ್ ಒಂದು ರೋಡ್ ಲೆವೆಲ್ ಕನ್ಸಿಡರೇಷನ್ಸ್ ಇದ್ದಾಗ ನೀವು ರೋಡ್ ಲೆವೆಲ್ಗಿಂತ ಸೈಟ್ ಡಿಫರೆನ್ಸ್ ಲೆವೆಲ್ಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸೈಟಲ್ಲಿ ಇವಾಗ ಇದು ರೋಡ್ ಆಕ್ಚುಲಿ ಡೌನ್ ಇದೆ. ಈ ರೋಡ್ ಡೌನ್ ಇರೋದ್ರಿಂದ ಇಲ್ಲಿ ಪ್ಲಿಂತ್ ಲೆವೆಲ್ ನಾವು ಸ್ಪ್ಲಿಟ್ ಲೆವೆಲ್ ಕನ್ಸಿಡರೇಷನ್ಸ್ ಮಾಡಿದೀವಿ. ನೋಡಿ ಇಲ್ಲಿ ಪ್ಲಿಂತ್ ಹೈಟ್ ಇದೆ, ಪಾರ್ಕಿಂಗ್ ಏರಿಯಾ ಏನ್ ಬರ್ತಿದೆ ಅಲ್ಲಿ ಪ್ಲಿಂತ್ ಕಡಿಮೆ ಇದೆ. ಲೈಕ್ ರೋಡ್ ಲೆವೆಲ್ ಇಂದ ನಾವು 2 feet ಹೈಟ್ ಕನ್ಸಿಡರ್ ಮಾಡಿದೀವಿ ಇಲ್ಲಿ, ಯಾಕಂದ್ರೆ ರೋಡ್ ಇನ್ನೂ ಇಲ್ಲಿ ಕ್ಯಾಸ್ಟ್ ಆಗಿಲ್ಲ. ಇಫ್ ರೋಡ್ ರೆಡಿ ಆಗಿದೆ ಅಂದ್ರೆ 1.5 feet ಹೈಟ್ ಸಾಕಾಗುತ್ತೆ ಪ್ಲಿಂತ್ ಲೆವೆಲ್, ಅಂದ್ರೆ ನಿಮ್ ರ್ಯಾಂಪ್ ಎಲ್ಲದನ್ನು ಮ್ಯಾಚ್ ಆಗುತ್ತೆ. ನೀವು ಈ ಸೈಟ್ ಅಲ್ಲಿ ನೋಡಬಹುದು. ಆಕ್ಚುಲಿ ಆ ಕಡೆ ಈಸ್ಟ್ ಫೇಸಿಂಗ್ ಅಲ್ಲಿ ರೋಡ್ ಲೆವೆಲ್ ಹೈಟ್ ಇರೋದ್ರಿಂದ ಬರ್ತಾ ಬರ್ತಾ ಸೈಟ್ ಈ ಕಡೆ ಡೌನ್ ಆಗಿದೆ. ಸೈಟ್ ಡೌನ್ ಆಗಿರೋದ್ರಿಂದ ನಿಮ್ಗೆ ಪ್ಲಿಂತ್ ಲೆವೆಲ್ ಇಲ್ಲಿ ತುಂಬಾ ಹೈಟ್ ಬರ್ತಿದೆ. ಲೈಕ್ ನೋಡಿ ಇಲ್ಲಿದೆ ಪ್ಲಿಂತ್ ಲೆವೆಲ್, ನಮ್ ರೋಡ್ ಲೆವೆಲ್ ಇಲ್ಲಿದೆ, ಡೌನ್ ಇದೆ. ಡೌನ್ ಇರೋದ್ರಿಂದ ಏನಾಗುತ್ತೆ ನಿಮ್ಗೆ ನಾರ್ಮಲ್ ಆಗಿ ಈ ಕಡೆ ಬೇಸ್ಮೆಂಟ್ ಕನ್ಸ್ಟ್ರಕ್ಷನ್ ಜಾಸ್ತಿ ಬರುತ್ತೆ, ಇಲ್ಲ ರಿಟೈನಿಂಗ್ ವಾಲ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಸೈಡ್ ಸ್ಟೋನ್ ಮೇಸನ್ರಿ ಮಾಡಬೇಕಾಗುತ್ತೆ. ಮಿನಿಮಮ್ ಹೈಟ್ ಇದ್ರೆ ಸೈಡ್ ಸ್ಟೋನ್ ಮೇಸನ್ರಿ ಮಾಡ್ಬೋದು. ಇಲ್ಲಿ ಸೈಡ್ ಸ್ಟೋನ್ ಮೇಸನ್ರಿನೇ ಮಾಡಿದೀವಿ. ಇಫ್ ತುಂಬಾ ಹೈಟ್ ಡಿಫ್ರೆನ್ಸ್ ಆಗ್ತಿದೆ ಅಂದಾಗ ರಿಟೈನಿಂಗ್ ವಾಲ್ ಹೋಗ್ಬೇಕಾಗತ್ತೆ. ಅದೇ ತರ ನೀವೇನಾದ್ರೂ ಸೈಟ್ ತಗೋತಾ ಇದ್ದೀರಾ ಅಂದಾಗ ಮೇಜರ್ ನಿಮ್ ರೋಡ್ ಲೆವೆಲ್ಗಿಂತ ಸೈಟ್ ಎಷ್ಟು ಡಿಫ್ರೆನ್ಸ್ ಲೆವೆಲ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆಯಾ, ನಿಮ್ಗೆ ಅದು ಎಕ್ಸ್ಟ್ರಾ ಆಡ್ ಆನ್ ಖರ್ಚು ಬರುತ್ತಾ, ಇವೆಲ್ಲ ಫ್ಯಾಕ್ಟರ್ ಕನ್ಸಿಡರೇಷನ್ ಮಾಡಿದಾಗ ನಿಮ್ಗೆ ಮನಿ ಸೇವಿಂಗ್ ಆಗುತ್ತೆ. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ನ ಫಾಲೋ ಮಾಡಿ.